ಜೀವ ಸಾಹೇಬ್ರ ಮೇಲೆ ಕೈ ಮಾಡಿ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀನೋ ನಡಿಯೋ ಸರ್ ಪ್ಲೀಸ್ ನನ್ನ ಮಗನ ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೊ ನೀನ್ಯಾಕಮ್ಮ ಇವನ ಹತ್ರ ಭಿಕ್ಷೆ ಬೇಡ್ತಿದ್ಯಾ ಕಾನೂನನ್ನ ನೀನೊಬ್ಬನ ಸ್ವತ್ತಲ್ಲ ಅದೇನ್ ಕೆತ್ತ ಕೊಂಚ ಹಾಕೋ ಹೇಗ್ ಹೊರಗಡೆ ಬರ್ಬೇಕು ಅಂತ ನಂಗೆ ಗೊತ್ತು ಬಾರಲ್ಲೇ ನಡೆಯ ಹೋಗೋಣ ಸರ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ ಸರ್ ಅವನನ್ನ ಕ್ಷಮಿಸ್ಬಿಡಿ ಒಳ್ಳೆ ಅಪ್ಪಂಗೆ ಹುಟ್ಟಿದಿದ್ರೆ ಇವನ್ ಪರವಾಗಿ ಸಾರಿ ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೋಡು ಅಡ್ಡು ನನಗೆ ಶೆಕೆ ಅಂದ್ರೆ ಆಗಲ್ಲ ಅಟ್ಲೀಸ್ಟ್ ಸ್ಟೇಷನಲ್ಲಿ ಫ್ಯಾನ್ ಇದೆಯಾ ಫ್ಯಾನ್ ಎಳೆದಾಯ್ತು ಬಿಡು AC ಇದೆಯಾ ಓಕೆ ಬಿಡು ಪೊಲೀಸ್ ಆಫೀಸರ್ ಅನ್ನೋ ಭಯ ಇಲ್ದೆ ನನ್ನ ಮೇಲೆ ಕೈ ಮಾಡ್ತೀಯ ಬಾ ಪೊಲೀಸ್ ಪಾರ ಏನು ಅಂತ ತೋರಿಸ್ತೀನಿ ನೀನ್ ನನ್ನ ಹೊಡಿಯಕ್ಕೆ ಭುಜದ ಮೇಲೆ 4 ಸ್ಟಾರು 4 PC-ಗಳು ಯೂನಿಫಾರ್ಮು ಕೈಯಲ್ಲಿ ಒಂದು ಪಿಸ್ತೂಲ್ ಬೇಕು ಅದೇ ನಾನು ನಿನ್ ಹೊಡಿಬೇಕಂದ್ರೆ ಎರಡು ಕೈ ಸಾಕು ನಿನಗೆ ಮೀಟ್ರೆ ಅಂತ ಏನಾದ್ರೂ ಇದ್ರೆ ಗಾಡಿನ ಇಲ್ಲೇ ನಿಲ್ಸು ಮೀಟ್ರ್ ಜಾಸ್ತಿ ಯಾರಿಗಿದೆ ಅಂತ ನೋಡೋಣ ಎಷ್ಟು ಕೊಬ್ಬು ನಿನ್ಗೆ ಪೊಲೀಸ್ ಸ್ಟೇಷನ್ ಅನ್ನೋ ಬೋನಲ್ಲಿ ಹಾಕಿ ಚರ್ಮ ಸುಲ್ದು ಏರೋಪ್ಲೇನ್ ಹತ್ತಿಸ್ತೀನಲ್ಲ ಆಗ ಗೊತ್ತಾಗುತ್ತೆ ನಡೆಯ Good afternoon, sir. Yes, sir. Yes, sir. Yeah, okay, sir. ನಿಲ್ಸಿ ಗಾಡಿನ ಇಳಿಸಿ ಕೆಳಗವನ್ನ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಬೇಗ ಇಳಿಸೋ ಹಳ್ಳಿ ಮುಖ ಈ ಆದಿನ ಅರೆಸ್ಟ್ ಮಾಡ್ಬೇಕಂದ್ರೆ 6 ಕೆರೆ ನೀರು ಕುಡಿದಿರ್ಬೇಕು ಅರ್ಥ ಆಯ್ತಾ ಬಾಯ್ ನಮ್ಮಮ್ಮ ನನ್ನ ಧೈರ್ಯವಾಗಿ ಬೆಳೆಸಿದ್ದಾರೆ ನಿಮ್ಮ ಅಪ್ಪನ ಥರ ಅಲ್ಲ ನಮ್ಮಮ್ಮ ನನ್ನ ಸಿಂಹದ ಮರಿ ಥರ ಬೆಳೆಸಿದ್ದಾರೆ ಈ ಆದಿನ ಇನ್ನೊಂದ್ಸತಿ ಅರೆಸ್ಟ್ ಮಾಡಕ್ ಬಂದ್ರೆ ಒಂದು ವೇಳೆ ನಿಂಗೆ ಅರೆಸ್ಟ್ ಮಾಡೋ ಆಸೆಗಳೇನಾರ ಇದ್ರೆ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಬ ಏನೋ ಏ ಡ್ರೈವರು ಹೊರಡು 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 ಹೇಳಿ ಸರ್ ಓ
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿಗೆ ಗೌರವ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿನ್ನ ಆಸೆ ನೆರವೇರ್ತು ಸಾಕ್ಷಿ. ಅದನ್ನ ಬಿಟ್ಬಿಟ್ರ ಡ್ಯಾಡ್? ಹೌದು. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗನ ಬಿಡಿಸಿದ್ದಕ್ಕೆ ನೀನು ನಂಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಅವನು ನಿಮ್ಮ ಮಗನ? ಅಂದ್ರೆ ಅವನು ಮಗನ ಥರ ಅಷ್ಟೇ. ಅವನು ಯಾರು ಅಂತಾನೆ ನೀವು ನೋಡಿಲ್ಲ, ನೋಡ್ದೇನೆ ಅವನನ್ನ ನಿಮ್ಮ ಮಗನ್ ತರ ಅಂತಿದ್ದೀರಾ? ನಮ್ಮವರು ಅಂದರೆ ನೋಡಿರಲೇಬೇಕು ಅಂತಿಲ್ವಲ್ಲ. ಸಾಕ್ಷಿ ಮೇಲೆ ಆಸಿಡ್ ಅಟ್ಯಾಕ್ ಆದಾಗ ಅವನು ಇವಳನ್ನ ಕಾಪಾಡಿದ್ದಾನೆ. ಸೊ ಅವನು ಇವಳಿಗೆ ಅಣ್ಣನ ಥರ, ಇವಳಿಗೆ ಅಣ್ಣನ ಥರ ಅಂದಮೇಲೆ ನನಗೆ ಮಗನ ಥರ. ಅದಕ್ಕೆ ನಾನು ಹಾಗೆ ಹೇಳಿದ್ದು. ನೀವು ಮುಖನೇ ನೋಡ್ದಿರೋ ಆ ಹುಡುಗನ್ನ ನಿಮ್ಮ ಮಗನ್ ತರ ಅಂತಿದ್ದೀರಾ. ಆರ್ಯನ್ನ ಗುರ್ತು ಪರಿಚಯ ಇದ್ರೋರ್ ತರ ನೋಡ್ಕೋತಿದ್ದೀರಾ. ಅವನು ನಮ್ಮ ಆರ್ಯನ್ಗೆ ಹೊಡೆದಿದ್ದಾನೆ, ಅವಮಾನ ಮಾಡಿದ್ದಾನೆ, ಒಬ್ಬ ಪೊಲೀಸ್ ಆಫೀಸರ್ಗೆ ಚಾಲೆಂಜ್ ಹಾಕಿದ್ದಾನೆ. ಅಂತವನು ಅರೆಸ್ಟ್ ಆಗ್ಲಿಲ್ಲ ಅಂತ ನೀವಿಬ್ರು ಸಂತೋಷ ಪಡ್ತಿದ್ದೀರಲ್ಲ. ಆದ್ರೆ ಆರ್ಯ ತಾನು ಅರೆಸ್ಟ್ ಮಾಡೋದನ್ನ ಬಿಡ್ಬೇಕಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಅವನಿಗೆ ಎಷ್ಟು ಅವಮಾನ ಆಗಿರಲ್ಲ. ನೀವು MLA ಆಗಿ ನಿಮ್ಮ ಮಗಂಗೋಸ್ಕರ ನಿಮ್ಮ ಇನ್ಫ್ಲೂಯೆನ್ಸ್ನ ಬಳಸ್ಕೋಬೇಕು. ಅದು ಬಿಟ್ಟು ಒಬ್ಬ ಕ್ರಿಮಿನಲ್ಗೋಸ್ಕರ ನಿಮ್ಮ ಇನ್ಫ್ಲೂಯೆನ್ಸ್ನ ಬಳಸ್ಕೋತಿದ್ದೀರಲ್ಲ. ನಮ್ಮಪ್ಪ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ, ನೀವ್ ಅವ್ರಿಗೆ ಹೇಳ್ಕೊಡೋದಕ್ಕೆ ಬರಬೇಡಿ. ತಪ್ಪು ಸೂರ್ಯ ಅವರೇ ನೀವು ಮಾಡ್ತಿರೋದು. ಏನೇ ಆದ್ರೂ ನಾವು ಸ್ವಂತದವ್ರನ್ನ ಬಿಟ್ಕೊಡ್ಬಾರ್ದು. ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಯಾರು ಏನೇ ಅಂದ್ರೂ ನಾನು ಆರ್ಯ ಪರವಾಗಿ ನಿಲ್ತಿದ್ದೆ. ಸರಿ ದಾರಿಲಿದ್ದವ್ರು ಯಾರೇ ಆಗಿರಲಿ, ಸ್ವಂತದವ್ರನ್ನ ಎದುರಾಕೊಂಡು ಅವ್ರ ಪರ ನಿಲ್ಲೋದು ನನ್ನ ಸ್ವಭಾವ. ಮುಂಚೆ ಹಾಗಿದ್ರಿ, ಆದ್ರೆ ಈಗಿನ ಕಾಲದಲ್ಲಿ ಅದು ನಡೆಯಲ್ಲ. 20 ವರ್ಷದ ಹಿಂದೆ ನನ್ನ ಹೆಂಡತಿ ತಪ್ಪು ಮಾಡಿದ್ಲು ಅಂತ ಕೆಲಸದವಳ ಪರ ನಿಂತವ್ ನಾನು. ಅವತ್ತು ಕೂಡ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅಂತ ಅವ್ರ ಪರ ನಿಂತಿದ್ರೆ ಇವತ್ತು ಆರತಿಯವರು ನನ್ನ ಜೊತೆಗಿರ್ತಿದ್ರು, ನೀನು ಅದೆಲ್ಲೋ ಇರ್ತಿದ್ದೆ. ಇವತ್ತು ಆರ್ಯ ನನ್ನ ಮಗ ಅನ್ನೋ ಒಂದೇ ಕಾರಣಕ್ಕೆ ಅವನು ತಪ್ಪು ಮಾಡಿದ್ರು ಸರಿ ಅಂತ ಅವನ ಪರ ನಿಲ್ಲಬೇಕು ಅಂತ ನೀನು ಹೇಳೋದಾದ್ರೆ, ನಿನ್ನ ಪ್ರಕಾರ 20 ವರ್ಷದ ಹಿಂದೆ ನಾವು ತಗೊಂಡ ನಿರ್ಧಾರ ತಪ್ಪು ಅಲ್ವಾ? ಇವತ್ತು ಆರ್ಯನ ಪರ ನಾನು ನಿಲ್ಲಬೇಕು ಅಂದರೆ ಅವತ್ತು ಆರತಿಯವ್ರ ಪರ ನಾನು ನಿಲ್ಬೇಕಾಗಿತ್ತಲ್ವಾ? ಈಗಿನ ಕಾಲದಲ್ಲಿ ನಮ್ಮವ್ರ ಪರ ಇರಬೇಕು ಅಂತ ನೀನು ಹೇಳೋದನ್ನ ಕೇಳೋ ಹಾಗಿದ್ರೆ ಈಗಲೇ ನಿನ್ನನ್ನು ಮನೆ ಬಿಟ್ಟು ಕಳಿಸಿ ಆರತಿಯವ್ರನ್ನ ಈ ಮನೆ ಕರ್ಕೋಬೇಕು. ಹೇಳು, ಏನು ಮಾಡಲಿ? ಸರ್ ಹೇಳಿ ಸರ್. ಎಲ್ಲಿದ್ಯಾ ಆದಿತ್ಯ? ಮನೆ ಕಡೆ ಹೋಗ್ತಾ ಇದ್ದೀನಿ ಸರ್. ಆರ್ಯ ನಿನ್ನ ರಿಲೀಸ್ ಮಾಡಿದ್ನಾ? ನನ್ನ ರಿಲೀಸ್ ಮಾಡ್ಬೇಕಂತ ಫೋನ್ ಮಾಡ್ತಿದ್ ನೀವಾ ಸರ್? ಹೌದು. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನೀನೇನು ಬೇರೆಯವನಾ? ನಮ್ಮವ್ರಿಗೆ ಹೆಲ್ಪ್ ಮಾಡಿದೆ, ಇನ್ಯಾರಿಗೆ ಹೆಲ್ಪ್ ಮಾಡಲಿ? ಈ ಕಾಲದಲ್ಲಿ ಕಷ್ಟ ಅಂತ ಬಂದಾಗ ಅಪ್ಪ ಅಮ್ಮನೇ ಕೈ ಬಿಟ್ಟು ಹೋಗ್ತಾರೆ ಸರ್. ಅಂಥದ್ರಲ್ಲಿ ನೀವು ನನ್ನ ಪರವಾಗಿ ನಿಂತು ನನಗೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಿದ್ದೀರಾ ಸರ್. ನಿಮ್ಮ ಈ ಹೆಲ್ಪ್ ನಾನು ಖಂಡಿತ ಮರೆಯಲ್ಲ ಸರ್. ಆ ಇನ್ಸ್ಪೆಕ್ಟರ್ ನಿನಗೆ ಹೊಡೆಯೋದು ಬಡಿಯೋದು ಮಾಡಿಲ್ಲ ತಾನೆ? ಅಯ್ಯೋ ಇಲ್ಲ ಸರ್, ಜೀಪ್ನಲ್ಲಿ ಕೂರ್ಕೊಂಡು ಸ್ವಲ್ಪ ದೂರ ಹೋದ ಅಷ್ಟೇ. ಅಷ್ಟಲ್ಲಿ ಫೋನ್ ಬಂತು. ತಕ್ಷಣ ಸ್ಕೂಲ್ ಹುಡುಗಂತಾರ ಹೌದಾ ಸರ್, ಓಕೆ ಸರ್, ರಿಲೀಸ್ ಮಾಡ್ತೀನಿ ಅಂತ ರಿಲೀಸ್ ಮಾಡ್ಬಿಟ್ಟ ಸರ್. ಸರ್, ನೀವು ಮಾಡಿರೋ ಹೆಲ್ಪ್ನ ನಾನು ಖಂಡಿತ ಮರೆಯಲ್ಲ ಸರ್. ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಸರ್. ಸಂದರ್ಭ ಬಂದಾಗ ಹೇಳ್ತೀನಿ. ಎಲ್ಲಿದ್ಯಾರ್ಯ? ಎಲ್ಲೋ ಒಂದು ಕಡೆ ಇದ್ದೀನಿ ಅಮ್ಮ. ಡಿಪಾರ್ಟ್ಮೆಂಟಲ್ಲಿ ಯಾರಿಗೂ ಮುಖ ತೋರಿಸ್ತಾ ಇರೋಷ್ಟು ಅವಮಾನ ಆಗಿಬಿಟ್ಟಿದೆ. ಮನ್ಸಿಗೆ ತುಂಬ ಬೇಜಾರಾಗಿದೆ ಅಮ್ಮ.
ಆ ಪೊರ್ಕಿನ ಅರೆಸ್ಟ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕಮಿಷನರ್ ಫೋನ್ ಮಾಡಿ ಅವನ್ನ ರಿಲೀಸ್ ಮಾಡು ಅಂತ ಹೇಳಿಬಿಟ್ರು. ಕಮಿಷನ್ ಅವ್ರಿಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ತಂದೆನೇ. ಸಾಕ್ಷಿ ಸೂರ್ಯ ಅವ್ರಿಗೆ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿಸಿ ಅವ್ನು ಬಿಡುಗಡೆ ಆಗೋ ಹಾಗೆ ಮಾಡಿಸಿದ್ಲು. ಈ ವಿಷಯ ಕೇಳಿ ನಿನ್ನ ಮನೆಗೆ ಬಂದು ಜಗಳ ಆಡ್ಲಿ ಅಂತ ಇದನ್ನ ನಾನು ನಿಂಗೆ ಹೇಳ್ತಿಲ್ಲ ಆರ್ಯ. ನಿನ್ನ ಜೊತೆ ನಿನ್ನ ತಂದೆನೇ ಇಲ್ವಲ್ಲ ಅಂತ ತುಂಬ ಬೇಜಾರಾಯಿತು. ಅದಕ್ಕೆ ನಿಂಗೆ ಫೋನ್ ಮಾಡಿ ಹೇಳಿದೆ. ಇದಕ್ಕೆಲ್ಲ ಕಾರಣ ಆ ಸಾಕ್ಷಿನಾ? ಪ್ಲೀಸ್ ಆರ್ಯ, ನಾನು ಈ ವಿಷಯ ಹೇಳಿದೆ ಅಂತ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಎಲ್ಲ ನನ್ನ ಮೇಲೆ ರೇಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಇನ್ಮೇಲೆ ಯಾರೇ ನಿಮ್ಮ ಬಗ್ಗೆ ಬೆರಳು ತೋರಿಸಿದ್ರು ಅವ್ರನ್ನ ನೀವು ಯಾರಿಗೂ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋದು ಬೇಡ. ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನಿಮಗೋಸ್ಕರ ನಾನು ಡ್ಯಾಡಿನ ಬೇಕಾದ್ರೆ ಎದುರಾಕೊಳ್ತೀನಿ. ಆರ್ತಿ, ಇಷ್ಟು ಧೈರ್ಯ ಕಳ್ಕೋಬಾರ್ದು ಕಡೆ. ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ ನೀನು. ಅದ್ರ ಮುಂದೆ ಇದು ಯಾವ ದೊಡ್ಡ ಕಷ್ಟ ಅಲ್ಲ ಕಡೆ. ನನ್ನ ಜೀವನದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಷ್ಟಗಳನ್ನ ತಡ್ಕೊಂಡೆ. ಸೂರ್ಯವ್ರು ನನ್ನ ನಮ್ಮ ಮನೆಯಿಂದ ಹೊರಗಾಗ್ದಾಗ್ಲೂ ತಡ್ಕೊಂಡೆ. ಅರ್ಪಿತಾ ನನ್ನ ಸ್ಥಾನ ತಗೊಂಡಾಗ್ಲೂ ತಡ್ಕೊಂಡೆ. ಸೂರ್ಯವ್ರ ಆರ್ಯನ್ ಕಿತ್ಕೊಂಡಾಗ್ಲೂ ತಡ್ಕೊಂಡೆ. ಯಾಕೆ ಗೊತ್ತಮ್ಮ, ಆಗ ನನ್ನ ಬದುಕಿನಲ್ಲಿ ಒಂದು ಉದ್ದೇಶ ಇತ್ತು. ಆದಿತ್ಯನ ಬೆಳೆಸಿ ದೊಡ್ಡವನ್ನಾಗಿ ಮಾಡಬೇಕು, ಅವನ ಸಮಾಜದಲ್ಲಿ ಒಳ್ಳೆ ಮನುಷ್ಯ ಅಂತ ಅನ್ಸ್ಕೊಳ್ಬೇಕು. ತುಂಬಾ ಆಸೆ ಇಟ್ಕೊಂಡಿದ್ದೆಮ್ಮ. ಈಗ ನೋಡಿ ನನ್ನಿಬ್ರು ಮಕ್ಕಳು ಹೇಗೆ ಸಾಧಿಸ್ತಾ ಇದ್ದಾರೆ ಅಂತ. ಚಿಕ್ಕ ಮಗ ದೊಡ್ಡ ಮಗನ ಮೇಲೆ ಕೇಸ್ ಹಾಕ್ತಾನೆ. ಆದಿತ್ಯ ಕ್ರಿಮಿನಲ್ ಅಂತ ಲೇಬಲ್ ತಗೊಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡಕ್ ನನ್ ಬದುಕಿಲ್ಲಮ್ಮ. ಆದಿತ್ಯಂಗೆ ಏನೂ ಆಗಲ್ಲ ಕಡೆ. ಅವನ ಬಾಸ್ ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ. ಕಾಪಾಡೋ ದೇವ್ರೆ ಒಂದೊಂದ್ಸಲ ಕೈ ಕೊಟ್ಬಿಡ್ತಾನಂತೆ. ಅಂಥದ್ರಲ್ಲಿ ಆದಿತ್ಯನ ಬಾಸು ಆದಿತ್ಯನ ಕಾಪಾಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾನು ಸೂರ್ಯ ಅವರು ಒಂದಾಗಬೇಕು ಅಂತ ಎಷ್ಟೆಲ್ಲ ಪೂಜೆ ಮಾಡಿಸಿದ್ರಿ, ಆದ್ರೆ ಏನಾಯ್ತು? ತಪ್ಪೆಲ್ಲ ನಂದೇ ಕಣೆ. ನಿನ್ ಪಾಡಿಗೆ ನೀನು ಸುಮ್ಮನೆ ಇದ್ದೆ. ನಿನ್ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡ್ತೀನಿ ಅಂತ ನಿನಗೆ ಪುನರ್ವಿವಾಹ ಮಾಡಿಸ್ದೆ. ಅದರಿಂದ ನೀನು ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು. ಈ ಪುನರ್ವಿವಾಹ ನಿನ್ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ಬೀಸುತ್ತೆ ಅಂತ ಮೊದಲೇ ಗೊತ್ತಿದ್ರೆ ನಾನಾದ್ರೂ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ಕಡೆ. ನಾನ್ ಮಾಡಿರೋ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನಗೆ ಒಳ್ಳೇದಾಗ್ಲಿ ಅಂತ ಮಾಡಿಸಿದ್ರಿ, ಆದ್ರೆ ಅದು ಹೀಗೆಲ್ಲ ಆಗೋಯ್ತು. ಎಲ್ಲ ನನ್ನ ಹಣೆ ಬರಮ್ಮ. ಅದಕ್ಕೆ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ನನಗೆ ಪುನರ್ವಿವಾಹ ಆಗ್ಬೇಕು,
ನನಗೆ ಆರ್ಯ ನನ್ನ ಮಗ ಹುಟ್ಟಬೇಕು. ಅವರಿಬ್ರು ಬೆಳೆದು ದೊಡ್ಡವರಾದ್ಮೇಲೆ ಒಬ್ರಿಗೊಬ್ರು ಶತ್ರುಗಳಾಗಬೇಕು. ಇದನ್ನೆಲ್ಲ ನಾನು ನೋಡಬೇಕು. ಆ ದೇವ್ರು ನನ್ನ ಹಣೆಯಲ್ಲಿ ಬರ್ದಾಗಿದೆ ಅಮ್ಮ. ಇಷ್ಟು ದೂರ ಬಂದಾಗಿದೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನು ಬರುತ್ತೋ ಅದನ್ನ ನಾನು ಫೇಸ್ ಮಾಡಲೇಬೇಕು. ಇಷ್ಟು ವರ್ಷ ಆದಿತ್ಯನ ಕಾಪಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಕಾಪಾಡ್ಕೊತೀನಿ. ಅದಕ್ಕೆ ಸೂರ್ಯ ಅವ್ರ ಕಾಲಿಗೆ ಬಿದ್ದಾದ್ರೂ ಪರವಾಗಿಲ್ಲ, ನಾನು ಆದಿತ್ಯನ ಕಾಪಾಡ್ಕೊತೀನಿ ಅಮ್ಮ. ನನಗೋಸ್ಕರ ನೀನು ಯಾರ ಕಾಲ್ಗೂ ಬಿಡೋ ಅವಶ್ಯಕತೆ ಇಲ್ಲ. ತಪ್ಪಿಸ್ಕೊಂಡು ಬಂದ್ಯಾನೋ? ಯಾಕೋ ಹೀಗೆ ಮಾಡಕ್ ಹೋದೆ? ಮತ್ತಿನ್ನೊಂದು ಕೇಸ್ ಆಗುತ್ತೆ. ನಾನೇ ಹೇಗಾದ್ರೂ ಮಾಡಿ ಬಿಡ್ಸ್ಕೊಂಡು ಬರ್ತಾ ಇರ್ಲಿಲ್ವಾ ನಿನ್ನ? ನಾನೇನು ತಪ್ಪಿಸ್ಕೊಂಡು ಬಂದಿಲ್ಲ, ನಿನ್ನ ಎಕ್ಸ್ ಮಗನೇ ಬಿಟ್ಟು ಕಳಿಸಿದ್ದು. ನನ್ನ ಜೀಪ್ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಫೋನ್ ಬಂತು. ತಕ್ಷಣ ನನ್ನ ಜೀಪಿಂದ ಕೆಳಗಿಳಿಸಿದ್ರು. ನಾನು ಹೇಳಿರ್ಲಿಲ್ವಾ ನಮ್ಮ ಬಾಸ್ ನನ್ನ ಪ್ರೊಟೆಕ್ಟ್ ಮಾಡ್ತಾರಂತ? ಅವರೇ ಕಮಿಷನರಿಗೆ ಫೋನ್ ಮಾಡಿ ನನ್ನ ರಿಲೀಸ್ ಮಾಡಿಸಿದ್ದು. ಸರ್, ಏನೋ ಮಾತಾಡ್ಬೇಕಂದ್ರಂತೆ. ನಂದೇ ಕ್ಲಾಸು. ಡೋಂಟ್ ವರಿ ಮ್ಯಾಮ್, ನಿಮ್ಮ ಕ್ಲಾಸ್ನ ರೀಸ್ಕೆಡ್ಯೂಲ್ ಮಾಡಿಸ್ತೀನಿ ನಾನು. ಏನು ವಿಷಯ ಸರ್? ಟೆನ್ಷನ್ ಆಗುವಂಥ ವಿಷಯ ಏನೂ ಇಲ್ಲ, ರಿಲ್ಯಾಕ್ಸ್. ನಿಮ್ಮ ಮಗಳು ಬಂದಿದ್ರಾ ಮನೆಗೆ? ಮಗಳ? ಸೂರ್ಯ ರಾಜಶೇಖರ್ ಅವ್ರ ಮಗಳು. ಸಾಕ್ಷಿ ನಿಮಗೆ ಮಗಳ ಥರ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಸಾಕ್ಷಿ ನಮ್ಮನೆಗೆ? ಮತ್ತೆ ನಿಮ್ಮನ್ನು ಅರ್ಜೆಂಟಾಗಿ ನೋಡಬೇಕು ಅಂತ ನನ್ನ ಹತ್ರ ಬಂದು ಅಡ್ರೆಸ್ ತಗೊಂಡ್ರು. ಅದಕ್ಕೆ ಕೇಳಿದೆ. ಸಾಕ್ಷಿ ನನ್ನ ಅಡ್ರೆಸ್ ಯಾವಾಗ ಸರ್? ಮೊನ್ನೆ ಶನಿವಾರ ನೀವು DEO ಆಫೀಸ್ಗೆ ಹೋದ್ರಲ್ಲ, ನೀವು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ. ನನ್ನ ಸ್ಟೂಡೆಂಟ್ ಅಲ್ಲ, ನಿಮ್ಮ ಹತ್ರ ದುಡ್ಡು ಸಹಾಯ ಕೇಳಕ್ಕೂ ನಾನು ಬಂದಿಲ್ಲ. ನಾನು MLA ಸೂರ್ಯ ರಾಜಶೇಖರ್ ನಿಮಗೆ ತುಂಬ ಚೆನ್ನಾಗಿ ಪರಿಚಯನಾ? ಇಲ್ಲ ಸರ್, ಅವತ್ತೇ ಹೇಳಿದ್ನಲ್ಲ, 20 ವರ್ಷದ ಹಿಂದಿನ ಪರಿಚಯ. ಈಗ ಅವ್ರಿಗೆ ನಾನು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಕೇಳಿದ್ರಿ ಸರ್? ಏನಿಲ್ಲ,
ನಿಮ್ಮ ಸ್ಟೂಡೆಂಟ್ ಸಾಕ್ಷಿ ತುಂಬ ಒಳ್ಳೆಯವರು ಅನ್ನಿಸ್ತು. ಹೌದು ಸರ್, ಸಾಕ್ಷಿ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಹಿರಿಯರು ಅನ್ಕೊಂಡ್ರೆ ತುಂಬ ಪ್ರೀತಿ ಗೌರವ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾಳೆ. ಅದು ಅಲ್ಲದೆ ಹಳೆ ಸಂಬಂಧಗಳನ್ನು, ಹಳೆ ವ್ಯಕ್ತಿಗಳನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ. ಇನ್ನು ಕೆಲವೊಬ್ಬರಿಗೆ ಹಳೆ ಸಂಬಂಧ ನೆನಪೇ ಇರಲ್ಲ. ಆದರೆ ಸಾಕ್ಷಿ ಮಾತ್ರ ತುಂಬ ಒಳ್ಳೆಯವಳು ಸರ್. ಅವಳು ಎಲ್ಲ ಇರ್ತಾಳೋ ಅಲ್ಲಿ ಸಂತೋಷ ತುಂಬಿರುತ್ತೆ. ಸರ್, ನಿಮ್ಮ ಹತ್ರ ಸಾಕ್ಷಿ ನಂಬರ್ ಇದ್ರೆ ನನಗೆ ಕೊಡ್ತೀರಾ? ನಂಬರ್ ಏನಕ್ಕೆ? ನಾನೇ ಡಯಲ್ ಮಾಡಿಕೊಡ್ತೀನಿ, ಮಾತಾಡಿ. ಅಯ್ಯೋ ಬೇಡ ಸರ್, ಅವಳ ನಂಬರ್ನ ನನಗೆ ಕೊಡಿ, ನಾನು ಆಮೇಲೆ ಮಾತಾಡ್ತೀನಿ ಪ್ಲೀಸ್.